ಹೇ ಎವ್ರಿವನ್, ನಾನು ನಿಮ್ಮ ಉತ್ತರ ಕನ್ನಡತಿ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಅನ್ಕೊಂಡಿದ್ದೇನೆ. ನೋಡಿರಿ ಫ್ರೆಂಡ್ಸ್, ನೀವು ನೋಡಾತೀರಿ ಸಾನ್ವಿ ಫ್ಯಾಷನ್ ಟೆಕ್. ನೋಡಿರಿ ಫ್ರೆಂಡ್ಸ್, ಇವತ್ತು ಸಾನ್ವಿ ಫ್ಯಾಷನ್ ಟೆಕ್ ಒಳಗೆ ನಾನು ನಿಮ್ಗೆ ಭಾಳ ಇಂಪಾರ್ಟೆಂಟ್ ಟಿಪ್ಸ್ ಹೇಳತ್ತೀನಿ ರೀ. ನಾರ್ಮಲಿ ಎಲ್ಲರೂ ಟೇಲರ್ಸು ದಾರ ಯೂಸ್ ಮಾಡತ್ತೇವ್ರಿ. ದಾರ ಇಲ್ದ ನಮ್ಮ ಕೆಲಸನೇ ಇಲ್ಲಲ್ರಿ. ನಾವು ಹೊಲಿತೇವ್ರಿ. ಆಮೇಲೆ ಏನು ಮಾಡ್ತೇವ್ರಿ, ಉಳಿದಿದ್ದಂಥ ದಾರಾನ ತೆಗೆದಿಡ್ತೇವ್ರಿ. ನೆಕ್ಸ್ಟ್ ಇನ್ನೊಂದು ಬಟ್ಟೆ ಬರ್ತೈತಿ, ಆ ಬಟ್ಟೆಗೆ ಈ ಕಲರಿಗೆ ಮ್ಯಾಚ್ ಆಗ್ತೈತಿ ಅಂತ ದಾರ ಸ್ವಲ್ಪ ಮಿಕ್ಕಿದ್ರು ತೆಗೆದಿಡ್ತೇವ್ರಿ. ಅದು ನಾವೆಲ್ಲ ಮಾಡೋ ಟೇಲರ್ಸ್ ಮಂದಿ ಅದ ಕೆಲಸನ ಮಾಡ್ತೇವಲ್ರಿ. ಎಲ್ಲ ದಾರಾನು ಏನು ಮಾಡ್ತೀವ್ರಿ, ನಾವು ಒಂದ ಕಡೆ ಇಟ್ಟಾಗ ಈ ಥರ ದಾರ ಗುಂಜು ಬರ್ತೈತಿ ನೋಡ್ರಿ. ಭಾಳ ಪ್ರಾಬ್ಲಮ್ ಆಗ್ತೈತ್ರಿ, ಭಾಳ ತಲೆಬ್ಯಾನ್ ಆಗ್ತೈತಿ. ಯಾಕಂದ್ರೆ ದಾರ ಒಂದಕ್ಕೊಂದು ಮಿಕ್ಸಪ್ ಆಗಿ ಭಾಳ ವೇಸ್ಟ್ ಆಗಿಬಿಡ್ತೈತ್ರಿ ದಾರ. ಅದನ್ನು ನಾನು ನಿಮಗೆ ಇವತ್ತು ಟಿಪ್ಸ್ ಪ್ರಕಾರ ಹೇಳತ್ತೇನೆ ರೀ. 3 ಟಿಪ್ಸ್ ಹೇಳ್ತೇನೆ. 3 ಪ್ರಕಾರ ನಾವು ಹೆಂಗೆ ದಾರ ಸೆಕ್ಯೂರ್ ಮಾಡೋದಂತ ಹೇಳ್ತೇನೆ ರೀ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಪಕ್ಕದಾಗ ಒಂದು ಬೆಲ್ ಐಕಾನ್ ಐತಿ, ಅದನ್ನು ಪ್ರೆಸ್ ಮಾಡಿರಿ. ನೆಕ್ಸ್ಟ್ ನಿಮ್ಗೆ ನನ್ನ ನೋಟಿಫಿಕೇಶನ್ ಬರ್ತೈತ್ರಿ. ನಾರ್ಮಲಿ ಈ ಥರ ಡಬ್ಬದಾಗ ದಾರ ಇಡ್ತೀವ್ರಿ ನಾವು. ಈ ಥರ ದಾರ ಇಟ್ಟಾಗ ಈ ಥರ ಎಲ್ಲ ಮಿಕ್ಸ್ ಆಗಿಬಿಡ್ತೈತೆ ನೋಡ್ರಿ. ಮಿಕ್ಸ್ ಆಗಿ ದಾರ ಈ ಥರ ಎಳಿ ಬಂದು ಗುಂಜು ಬಂದು ಭಾಳ ದಾರ ವೇಸ್ಟ್ ಆಗ್ತೈತ್ರಿ. ಭಾಳ ತಲೆಬ್ಯಾನ್ ಆಗಿಬಿಡ್ತೈತಿ. ಎಷ್ಟು ದಾರ ವೇಸ್ಟ್ ಆಗೈತಿ ಅಂತೇಳಿ ನಮ್ಗೆ ಗೊತ್ತಾಗ್ತೈತಿ. ನಾರ್ಮಲಿ ಹಂಗೆ ಇಡೋರಿಗೆಲ್ಲ ಗೊತ್ತಿರ್ತೈತಲ್ರಿ. ಬಟ್ ನಾವು ನಮ್ಮ ಸಾನ್ವಿ ಫ್ಯಾಷನ್ ಟೆಕ್ ಒಳಗೆ ನಾವು ದಾರ ಹೆಂಗೆ ಸೆಕ್ಯೂರ್ ಮಾಡಿಡ್ತೀನಿ ಅನ್ನೋದನ್ನು ನಿಮಗೆ ಇವತ್ತು ತೋರ್ಸಾತೇನೆ ರೀ. ಬರ್ರಿ, ಇವತ್ತು ತಡ ಮಾಡ್ದೆ ನಿಮ್ಗೆ ಫಸ್ಟ್ ಟಿಪ್ ಹೇಳ್ತೇನೆ ರೀ. ನೋಡಿರಿ, ಈ ಥರ ಲೂಪ್ಸ್ ದಾರ ಎಲ್ಲ ಖಾಲಿ ಆದಮೇಲೆ ಅದ್ರೊಳಗಿನ ರೋಲ್ ಏನಿರ್ತೈತಲ್ರಿ, ಈ ಥರ ರೋಲ್ ಖಾಲಿ ಆದ್ಕೊಳ್ಳಿ ಎಲ್ಲರೂ ಡಸ್ಟ್ಬಿನ್ಗೆ ಬಿಸಾಕ್ಬಿಡ್ತೇವ್ರಿ. ಆ ಥರ ಮಾಡಬಾರ್ದ್ರಿ. ಅದರಿಂದ್ರೂ ನಾವು ಹೆಂಗೆ ದಾರ ಸೆಕ್ಯೂರ್ ಮಾಡೋದಂತ ಇವತ್ತು ನಿಮ್ಗೆ ತೋರ್ಸಾತೇನೆ ನೋಡ್ರಿ. ಅಲ್ಲಿ ಕರೆಕ್ಟಾಗಿ ಈಗ ಅರ್ಧಕ್ಕನ ಹಿಂಗೆ ನಾವು ಆ ರೋಲ್ನ ಕಟ್ ಮಾಡ್ಕೊಳ್ಳೋದ್ರಿ. ಕಟ್ ಮಾಡ್ಕೊಂಡ್ಮ್ಯಾಗ ನೋಡ್ರಿ, ಈ ಥರ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕ್ರಿ. ಕಟ್ ಮಾಡಿಕೊಂಡು ನೋಡ್ರಿ, ಈ ಥರ ಮಾಡ್ಕೊಂಡ್ಬಿಟ್ಟು ಅದ್ರ ಮಿಡಲ್ಲು ಇನ್ನೊಂದು ಕಟ್ ಮಾಡ್ಬೇಕ್ರಿ. ತೋರಿಸ್ತೇನೆ ನೋಡ್ರಿ ನಿಮ್ಗೆ ಕ್ಲಿಯರಾಗಿ. ನಿಮಗೆ ಗೊತ್ತಾಗ್ತೈತಿ ಇದೇನು ಮಾಡತ್ತಾರ ಇವರು ಅಂತ ಡೌಟ್ಸ್ ಬರತ್ತೈತಲ್ರಿ. ನಿಮಗೆ ಗೊತ್ತಾಗ್ತೈತಿ ನೋಡ್ರಿ. ಇದ್ರ ಮತ್ತು ಮಿಡಲ್ ನಾನು ಇನ್ನೊಂದು ಕಟ್ ಮಾಡಿದ್ದೇನೆ. ಇದೇ ಥರ ನಾವು ಕಟ್ ಮಾಡಿ ಇಟ್ಕೊಂಡ್ಬಿಡ್ಬೇಕ್ರಿ. ಅವನ್ನ ಬಿಸಾಕ್ಬಾರ್ದ್ರಿ. ಬಿಸಾಕಿದ್ರೆ ಸುಮ್ಮನೆ ವೇಸ್ಟ್ ಆಗಿಬಿಡ್ತೈತ್ರಿ. ಅದರಿಂದ ಯೂಸ್ ಮಾಡ್ಕೋಬೇಕಲ್ರಿ. ನಾವು ಯಾವ ಮೆಟೀರಿಯಲ್ನು ಬಿಸಾಕಬಾರ್ದು. ಟೇಲರ್ಸ್ ಆದವರು ಯೂಸ್ ಮಾಡ್ಕೊಳ್ಳೋದನ್ನ ಕಲ್ಕೋಬೇಕು. ಇದು ನೋಡ್ರಿ, ದಾರ ಈ ಥರ ಮಿಕ್ತ್ರಿ. ನಮ್ಗೆ ಮಿಕ್ಕಿಂದ ಹಂಗೆ ಇಟ್ಟರೆ ದಾರ ಉಚ್ಕೊಂತ ಹೋಗ್ಬಿಡ್ತೈತ್ರಿ. ಈ ಥರ ನಮ್ಗೆ ದಾರ ಕರೆಕ್ಟಾಗಿ ಸುತ್ತಿ ಆ ದಾರ ತುದಿಯಲ್ಲೈತಿ ಅಲ್ಲಿ ನಾವೇನು ಮಾಡಬೇಕು, ಈ ಥರ ನಾವು ಕಟ್ ಮಾಡಿರ್ತೇವಲ್ರಿ, ಅದನ್ನು ಇದಕ್ಕೆ ಸೆಕ್ಯೂರ್ ಮಾಡ್ಬೇಕು ನೋಡ್ರಿ. ಈ ಥರ ಸೆಕ್ಯೂರ್ ಮಾಡಿದ್ರೆ ನೋಡ್ರಿ ದಾರ ಉಚ್ಚೋದ ಇಲ್ರಿ, ಕರೆಕ್ಟಾಗಿ ಕುಂತ್ಬಿಡ್ತೈತ್ರಿ ಟೈಟಾಗಿ. ಆಮೇಲೆ ನಮಗೆ ಕಲರು ಗೊತ್ತಾಗ್ತೈತಿ, ಯಾವ ಕಲರಿಂದ ನಾವು ದಾರ ಐತಿ ಅಂತ ಗೊತ್ತಾಗ್ತೈತ್ರಿ. ಅಂದ್ರೆ ಮಿಡಲ್ ಹಾಕಿರ್ತೇವಲ್ರಿ, ದಾರ ಉಚ್ಚೋ ಅಲ್ಲಿ ನಾವು ಈ ಥರ ಸೆಕ್ಯೂರ್ ಮಾಡಿರ್ತೀವಿ ಇದನ್ನು. ಆಮೇಲೆ ಕಲರ್ ಯಾವುದಂತನೂ ಗೊತ್ತಾಗ್ತೈತಿ. ಈ ಥರ ನಾವು ದಾರ ಎಲ್ಲ ಖಾಲಿಯಾಗಿಂದ ಮಿಕ್ಕಿರ್ತೈತಲ್ರಿ, ಈ ಥರ ನಮ್ಗೆ ರೂಲ್ಸ್ ಮಿಕ್ಕಿರ್ತಾವಲ್ಲ, ಅವನ್ನ ಬಿಸಾಕಬೇಡ್ರಿ. ಅವನ್ನ ನಾವು ಈ ಥರ ದಾರದೊಳಗೆ ಅಟ್ಯಾಚ್ ಮಾಡಿ ಸೆಕ್ಯೂರ್ ಮಾಡಿ ಇಟ್ಕೋಬೋದ್ರಿ. ಅಂದ್ರೆ ದಾರ ನಮಗೇನು ಮಿಕ್ಸಪ್ ಆಗೋದಿಲ್ಲ, ದಾರ ವೇಸ್ಟೂ ಆಗೋದಿಲ್ಲ ನೋಡ್ರಿ. ಮೊದಲೆಲ್ಲ ಈ ಥರ ನಮ್ಗೆ ದಾರ ಎಲ್ಲ ಖಾಲಿಯಾಗಿಂದ ಅವು ಉಳಿತಿದ್ವಲ್ರಿ ರೋಲ್ಸ್. ಅವನ್ನೆಲ್ಲ ಮೊದಲೆಲ್ಲ ನಮ್ಮ ತಾತ ಅಜ್ಜಿ ಎಲ್ಲರೂ ಏನು ಮಾಡ್ತಿದ್ರು, ಇಸ್ತ್ರಿ ಮಾಡ್ತಾರಲ್ಲ ಅದ್ರದ್ದು ವಯರಿಗೆ ಹಾಕ್ತಿದ್ರು. ನನಗೆ ನೆನಪೈತಿ, ಯಾಕಂದ್ರೆ ಅದು ಸೆಕ್ಯೂರ್ ಇರಲಿ ವಯರು. ಆಮೇಲೆ ಏನಾರ ಮುಟ್ಟಿದ್ರೆ ಶಾಕಿಗೆ ಹೊಡಿತೈತಿ ಅಂಥೇಳಿ ಆ ಥರ ಅವನ್ನ ಹಾಕ್ತಿದ್ರು. ಬಟ್ ನಾವು ಈ ಥರನೂ ಯೂಸ್ ಮಾಡ್ಬೋದು. ಇವಾಗೆಲ್ಲ ಡಸ್ಟ್ಬಿನ್ನಿಗೆ ಹಾಕ್ಬಿಡ್ತೇವೆ. ಡಸ್ಟ್ಬಿನ್ನಿಗೆ ಹಾಕೋ ಬದಲಿ ದಾರ ಸೆಕ್ಯೂರ್ ಮಾಡೋಕೆ ನಾವು ಈ ಥರ ಇದನ್ನು ಯೂಸ್ ಮಾಡ್ಬೋದು. ಯೂಸ್ ಮಾಡಿದ್ರೆ ನಮ್ಗೆ ವೇಸ್ಟ್ ಆಗೋದಿಲ್ಲ ರೀ ದಾರ. ದಾರದ ರೂಲ್ಲೇನ ನಾವು ದಾರಾನ ಸೆಕ್ಯೂರ್ ಮಾಡ್ತೀವಿ. ಈ ಥರ ನಮ್ಮದು 1ನೇ ಟಿಪ್ ಆತ್ರಿ. ಈಗ ನೋಡ್ರಿ, ನಾನು ನಿಮ್ಗೆ 2ನೇ ಟಿಪ್ಪು ಹೇಳ್ತೇನೆ. ಈ ಥರ ನಮಗೆ ಕಾಗದ ಹಾಳಿ ಇರತ್ತವಲ್ರಿ, ಪೇಪರ್ ಇರತ್ತೈತಿ, ಅದನ್ನು ನಾವು ಸ್ಕ್ವೇರ್ ಪೀಸಾಗಿ ಈ ಥರ ಕಟ್ ಮಾಡ್ಕೋಬೇಕ್ರಿ. ಈ ಥರ ಸ್ಕ್ವೇರ್ ಕಟ್ ಮಾಡಿ ನಾವು ಇಟ್ಕೋಬೇಕ್ರಿ. ಅದಾದಮೇಲೆ ನಮ್ಮ ಮನೆಯೊಳಗೆ ರಬ್ಬರ್ ಬ್ಯಾಂಡ್ ಅಂತ ಇರತ್ತವ್ರಿ. ಈಗ ನೋಟಿಗದು ಹಾಕ್ತಾರಲ್ರಿ, ಆ ಥರ ಈ ಥರ ರಬ್ಬರ್ಸ್ ಇರತ್ತವ. ಇವಾಗ ಏನು ಮಾಡಬೇಕು, ಈ ಥರ ನಾವು ಒಂದು ರೋಲ್ ತೊಗೋಬೇಕು. ನಮ್ದು ಹೊಲಿಯೋದೆಲ್ಲ ಮುಗಿದ್ಮೇಲೆ ಈ ಥರ ನೋಡ್ರಿ, ನಮ್ಮದೆಲ್ಲ ಹೊಲಿಯೋದೆಲ್ಲ ಮುಗ್ದಿಂದ ಪೇಪರ್ನ ಇಟ್ಕೊಂಡು ಇದ್ರ ಮೇಲೆ ಇಟ್ಕೊಂಡು ಚೆನ್ನಾಗಿ ಮೇಲ್ಗಡೆ ಒಂದು ಸ್ವಲ್ಪ ಗ್ಯಾಪ್ ಬಿಡ್ಬೇಕ್ರಿ. ಯಾಕಂದ್ರೆ ಗೊತ್ತಾಗಬೇಕಲ್ರಿ ನಮ್ಗೆ ಇದ ಕಲರ್ ಅಂತ ಗೊತ್ತಾಗಬೇಕಲ್ಲ. ನೆಕ್ಸ್ಟ್ ನಾವು ಮತ್ತೆ ದಾರ ತೊಗೊಳ್ಳೋ ಮುಂದೆ ಅದಕ್ಕೆ ನಾವು ಮೇಲ್ಗಡೆ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಕೆಳಗಡೆ ಪೇಪರ್ ಸುತ್ತಿ ಆಮೇಲೆ ಈ ಥರ ರಬ್ಬರ್ ಬ್ಯಾಂಡ್ ಇರತ್ತವರಿ ಮನೆ ಒಳಗೆ, ಆ ರಬ್ಬರ್ ಬ್ಯಾಂಡ್ನ ಹಾಕಿ ಪೂರ್ತಿ ಕವರ್ ಮಾಡ್ಬೇಕು ನೋಡ್ರಿ. ಇದು ಒಂಥರ 2ನೇ ಟಿಪ್ ರೀ ನಂದು. ನಾವು ದಾರಾನ ಹೆಂಗೆ ಸೆಕ್ಯೂರ್ ಮಾಡಿಡಬೇಕು, ದಾರ ವೇಸ್ಟ್ ಮಾಡಬಾರ್ದು ಅಂಥೇಳಿ. ಈ ಥರ ನೋಡ್ರಿ ರೋಲ್ ಮಾಡಿ ದಾರದ ಕಡೆ ಮೇಲ್ಗಡೆ ಸ್ವಲ್ಪ ಗ್ಯಾಪ್ ಬಿಟ್ಟು ಸುತ್ತಲೂ ನಾವು ಪೇಪರ್ನ ಸುತ್ತಿ ಈ ಥರ ಮತ್ತು ನಾವು ರಬ್ಬರ್ಲೆ ಕರೆಕ್ಟಾಗಿ ರಬ್ಬರ್ ಮಾಡಿ
ಇಡ್ಬೇಕು ನೋಡ್ರಿ. ಈ ಥರ ನಾವು 2ನೇ ಟಿಪ್ ನಂದಿದ್ದು ದಾರ ಸೆಕ್ಯೂರ್ ಮಾಡಿ ಇಡೋವಂಥದ್ದು. ನೆಕ್ಸ್ಟ್ ನಾನು ನಿಮ್ಗೆ 3ನೇ ಟಿಪ್ ಹೇಳ್ತೇನೆ ನೋಡ್ರಿ. ಭಾಳ ಇಂಪಾರ್ಟೆಂಟ್ ಐತೆ, ಅದು ಭಾಳ ಈಸಿ ಟಿಪ್ ರೀ. ಅದು ಬಂದು ಭಾಳ ಈಸಿ ಟಿಪ್ಪು. ಈ ಥರ ನಾವು ದಾರಾನ ಸೆಕ್ಯೂರ್ ಮಾಡಿ ಇಟ್ಕೋಬೋದು ನೋಡ್ರಿ. ಇದು ಏನಾಗೋದಿಲ್ಲ ರೀ, ದಾರ ಉಚ್ಚೋದಿಲ್ಲ, ಗುಂಜು ಗುಂಜು ಬರೋದಿಲ್ಲ, ನೀಟಾಗಿ ದಾರ ಇರ್ತಾವ್ರಿ. ಆದಷ್ಟು ನೀಟಾಗಿ ಇಟ್ಕೋಬೇಕು ನೋಡ್ರಿ. ನಾವು ಟೇಲರ್ಸ್ ಆದವರು ನಮ್ಮ ಮೆಟೀರಿಯಲ್ಸ್ ನಾವು ನೀಟಾಗಿ ಇಟ್ಕೊಂಡ್ರೆ ನಾವು ಹೊಲಿಯುವಂಥ ಹೊಲಿಗೆನೂ ನೀಟಾಗಿ ನಾವು ಹೊಲಿತೇವೆ. ಬಂದವರು ನೋಡಿದವ್ರು ಏನು ಅನ್ಬೇಕು, ಈ ದಾರಾನ ನೆಟ್ಟಿಗೆ ಇಟ್ಕೊಳ್ಳಲ್ಲ ಇವರು ಅಂತ ಹೇಳಬಾರ್ದು. ನನ್ನ ನೋಡ್ರಿ ಇವಾಗ 3ನೇ ಟಿಪ್ಪು ನಾನು ನಿಮಗೆ ಹೇಳತ್ತೀನಿ. ಈ ಥರ ಟೇಪು ಅಂದ್ರೆ ಜಿಗಟ್ ಪಟ್ಟಿ ಅಂತ ನಾವು ಅಂತೀವ್ರಿ. ಈ ಥರ ಟೇಪ್, ಅಂಟಿನ ಟೇಪು ಎಲ್ಲರ ಮನೆ ಒಳಗೂ ಕಾಮನ್ ಆಗಿ ಇರತ್ತೈತ್ರಿ. ನಾರ್ಮಲಿ ನಮ್ಗೆ ಅವೆಲ್ಲ ಮಾಡೋಕ್ಕಾಗೋದಿಲ್ಲ ಅಂದವರು ಈ ಥರ ಟೇಪ್ ಇಟ್ಕೊಂಡಿರ್ಬೇಕ್ರಿ. ಈ ಥರ ನಾವು ದಾರಾನ ತುದಿಗೆ ಬಂದಿಂದ ಆ ತುದಿಗೆ ನಾವು ಒಂದು ಸ್ವಲ್ಪ ಟೇಪ್ ತೊಗೊಂಡ್ಬಿಟ್ಟು ಈ ಥರ ಅಂಟಿಸ್ಬಿಡೋದು ನೋಡ್ರಿ. ಈ ಥರ ಅಂಟಿಸ್ಬಿಟ್ರೆ ಏನಾಗ್ತೈತಿ, ದಾರ ಉಚ್ಚಂಗೂ ಇಲ್ಲ, ನಾವು ಬೇಕಾದಾಗ ತಗೊಂಡು ನಾವು ಯೂಸ್ ಮಾಡ್ಕೋಬೋದು ದಾರಾನ. ಈ ಥರ ನಾವು ಜಿಗಟ್ ಪಟ್ಟಿ ಯೂಸ್ ಮಾಡಿಕೊಂಡು ನಾವು ದಾರಾನ ಸೆಕ್ಯೂರ್ ಮಾಡಿಟ್ಕೋಬೋದು ನೋಡ್ರಿ. ಈ ಥರ ತುದಿಗೆ ಬಂದಿಂದ ಆ ತುದಿ ದಾರ ಏನೈತಿ ಅದನ್ನು ಎಲ್ಲೈತಿ ಅಲ್ಲಿ ನಾವು ಈ ಥರ ಟೇಪ್ನ ಅಂಟಿಸ್ಕೊಂಬಿಡ್ಬೇಕು ನೋಡ್ರಿ. ಇಲ್ಲಿ ಈ ಥರ ಅಂಟಿಸ್ಕೋಬೇಕು ನೋಡ್ರಿ. ಈ ಥರ ನಾವು ಅಂಟಿಸ್ಕೋಬೇಕು. ಈ ಥರನೂ ನಾವು ದಾರಾನ ಪೂರ್ತಿಯಾಗಿ ಸೆಕ್ಯೂರ್ ಮಾಡಿ ಇಡ್ಬೋದು. ಹಾಗಾಗಿ ನಿಮಗೆ ಹೇಳತ್ತಿದ್ದು ದಾರಗಳನ್ನ ಈ ಥರ ನಾವು 3 ಟಿಪ್ಸ್ ನಿಮ್ಗೆ ಏನು ಹೇಳ್ಕೊಟ್ಟೇನಿ, 3 ಟಿಪ್ಸ್ದಾಗೂ ನಿಮ್ಗೆ ಯಾವುದು ಇಷ್ಟ ಆಗೈತಿ ಟಿಪ್ಪು, ನೀವು ಯಾವ್ದು ಯೂಸ್ ಮಾಡ್ತಿದ್ರಿ ಮೊದ್ಲು ಅಥವಾ ಮುಂದೆ ಯಾವುದು ಯೂಸ್ ಮಾಡ್ತೀರಿ, ಭಾಳ ಯಾವ್ದು ಇಷ್ಟ ಆಗೈತೆ ಅನ್ನೋದು ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಹಾಕ್ರಿ. ನಾ ಆಮೇಲೆ ನೆಕ್ಸ್ಟ್ ನಾನು ಇನ್ನೂ ಡಿಫ್ರೆಂಟ್ ಟಿಪ್ಸ್ಗಳದಾವ. ಹಂಗೆ ಟೇಲರಿಂಗಿಗೆ ಸಂಬಂಧಪಟ್ಟಂಥ ಮತ್ತು ವರ್ಕಿಗೆ ಸಂಬಂಧಪಟ್ಟಂಥ ವಿಡಿಯೋಸ್ಗಳನ್ನು ನೆಕ್ಸ್ಟ್ ಬಿಡ್ಕೊತ ಹೋಗ್ತೇನೆ ರೀ. ನೋಡಿರಿ, ಈ ಥರ ನಾನು 3 ಟೈಪ್ ದಾರಾನ ಸೆಕ್ಯೂರ್ ಮಾಡಿದೆ. ಇದ್ರೊಳಗೆ ಯಾವ್ದು ಇಷ್ಟ ಅನ್ನೋದು ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಹಾಕ್ರಿ. ನೋಡಿರಿ, ಈ ಥರ ದಾರಗಳನ್ನು ಚೆನ್ನಾಗಿ ಸೆಕ್ಯೂರ್ ಮಾಡಿ ಇಟ್ಕೊಳ್ಳೋದನ್ನ ಕಲ್ಕೋಬೇಕು ಟೇಲರ್ಸ್ ಆದವರು. ಹೆಂಗೆ ಬೇಕಾದಂಗೆ ಒಗೆದ್ಬಿಟ್ರೆ ದಾರ ಗುಂಜಾಗ್ಬಿಡ್ತೈತಿ. ಈಗ ನೋಡಿರಿ ಎಷ್ಟು ಸೇಫ್ಟಿ ಆಗದಾವ, ದಾರ ಸೆಕ್ಯೂರ್ ಆಗೈತಿ, ಯಾವ ದಾರನೂ ಗುಂಜಾಗೋದಿಲ್ಲ, ನೀಟಾಗಿ ಅದಾವ. ನಾವು ಬೇಕಾದಾಗ ನಾವು ದಾರಾನ ಯೂಸ್ ಮಾಡ್ಕೋಬೋದು. ಮತ್ತು ಆಮೇಲೆ ಇದೇ ಥರನ ನಾವು ದಾರಾನ ನೀಟಾಗಿ ಇಟ್ಕೋಬೇಕು ಡಬ್ಬಿ ಒಳಗೆ. ಅದ್ರ ಸೆಕ್ಯೂರ್ ಮಾಡೋದು ಮಾತ್ರ ನಾವೇನು ಮಾಡಬೇಕು, ಈ ಥರ ಟೇಪರ ಆಗಲಿ ಅಥವಾ ರೂಲ್ಸ್ ಏನು ಮಿಕ್ಕಿರ್ತಾವಲ್ಲ, ದಾರ ಖಾಲಿಯಾಗಿದ್ದಂಥ ಅವು ಲೂಫ್ ಏನಿರ್ತಾವಲ್ಲ ರೂಲ್ಸು, ಅವನು ನಾವು ಚೆಲ್ಲಬಾರ್ದು, ಅವನು ತೆಗೆದಿಟ್ಕೊಂಡು ಈ ಥರ ನಾವು ದಾರಾನ ಸೆಕ್ಯೂರ್ ಮಾಡ್ಬೋದು. ನಾನು ನಿಮ್ಮ ಉತ್ತರ ಕನ್ನಡತಿ, ಶೈನಿಂಗ್ ಆಫ್ ಸಾನ್ವಿ ಫ್ಯಾಷನ್ ಟೆಕ್. ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ. ಧನ್ಯವಾದಗಳು.